ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಈ ಮನೆ ಅಥವಾ ಆಸ್ತಿ ಕೊಳ್ಳೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಮನೆ ಅಂತಂದರೆ ನಾವೆಲ್ಲ ಅಂದ್ಕೊಳ್ಳೋದು ಒಂದು ಗೃಹ ಅಥವಾ ನಾವು ವಾಸಿಸುವ ಸ್ಥಳ ಅಂತ. ಆ್ಯಕ್ಚುಲಿ ಮನೆ ಅಂತಂದರೆ ಅಂದರೆ ಮನಸ್ಸಿಗೆ, ನೇ ಅಂದರೆ ನೆಮ್ಮದಿ ತರುವಂಥ ಸ್ಥಳ ಅಂತ. ಅಂದರೆ ನಮ್ಮ ಮನಸ್ಸಿಗೆ ನೆಮ್ಮದಿ ತರುವಂಥ ಒಂದು ಸ್ಥಳದಕ್ಕೆ ಮನೆ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಮನೆಯನ್ನು ಕೊಳ್ಳಬೇಕಾದ್ರೆ ನಾವು ಕೂಲಂಕಷವಾಗಿ ದಾಖಲೆಗಳನ್ನು ನೋಡಬೇಕಾಗುತ್ತೆ. ಲೀಗಲ್ ಆಗಿ, ನ್ಯಾಯಯುತವಾಗಿ ಯಾವುದೇ ರೀತಿ ತೊಂದರೆಗಳಿಲ್ಲ, ಅದರ ಸಂಪೂರ್ಣ ಮಾಲೀಕತ್ವ ನಮಗೆ ಸಿಗುತ್ತೆ. ನಾವು ಕೊಡುವಂಥ ಹಣಕ್ಕೆ ಯಾವುದೇ ರೀತಿ ಮೋಸ ಆಗೋದಿಲ್ಲ ಅಂತ ಪ್ರತಿಯೊಬ್ಬರು ಖಾತ್ರಿ ಮಾಡ್ಕೋಬೇಕಾಗುತ್ತೆ. ಈ ಪ್ರಕ್ರಿಯೆಯಲ್ಲಿ ಒಂದು ಆಸ್ತಿ ಅಥವಾ ಮನೆ ಮಾಡಬೇಕಾದ್ರೆ ಹಲವಾರು ರೀತಿ ಇದೆ. ನಾನು ಈ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಈ ನಮ್ಮ ಸರ್ಕಾರದಕ್ಕೂ ಕೂಡ ನಮ್ಮ ಜನರ ಆಶೋತ್ತರಗಳಿಗೆ ಸ್ಪಂದಿಸೋಕ್ಕೋಸ್ಕರ, ಅವರ ಒಂದು ಕನಸುಗಳನ್ನು ಸಾಕಾರಗೊಳಿಸೋದಕ್ಕೋಸ್ಕರ ಹಲವಾರು BDA ಅಂತಿರ್ಬೋದು, KHB ಅಂತಿರ್ಬೋದು, ಅಥವಾ ಈ ಎಲ್ಲ ಕೆಲಸಗಳನ್ನು ಸರ್ಕಾರನ ಮಾಡೋಕ್ಕಾಗೋದಿಲ್ಲ ಅಂತಂದಾಗ ಈ ಖಾಸಗಿ ಜನ ಮುಂದೆ ಬಂದು ನಾವೊಂದು ಗೃಹ ಮಂಡಳಿ ಥರ ಮಾಡ್ತೀವಿ, ಅದರಲ್ಲಿ ಸೈಟ್ಗಳು ಮಾಡ್ತೀವಿ, ಮನೆಗಳು ಕಟ್ಕೊಡ್ತೀವಿ ಜನಕ್ಕೆ ಅಂತಾಗ ಅದರಲ್ಲೂ ಕೂಡ ಕಾನೂನು ಅಡಿಯಲ್ಲಿ ಅದಕ್ಕೆ ಅವರು ಆಸ್ಪದ ಕೊಡ್ತಾರೆ. ಆ ಮೂಲಕ ಎಲ್ಲರ ಕನಸನ್ನು ಸಾಕಾರಗೊಳಿಸೋದಕ್ಕೆ ಒಂದು ಅವಕಾಶ ಇರುತ್ತೆ. ಈ ಸರ್ಕಾರಕ್ಕೆ ಈ ಒಂದು ಜನರಿಗೋಸ್ಕರ ಭೂಮಿ, ಮನೆ ಕೊಡೋದು ಕೂಡ ಅವ್ರದ್ದೊಂದು ಜವಾಬ್ದಾರಿ ಆಗುತ್ತೆ. ಈ ಮುಂಚೆ ಅಂದರೆ ಹಿಂದೆ ನಮ್ಮ ಕಾರ್ಪೊರೇಷನ್ ಅಥವಾ BDA ಬರೋಕ್ಕಿಂತ ಮುಂಚೆ ಬೆಂಗಳೂರಿನಲ್ಲಿ ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಅಂತ ಇತ್ತು, CITV ಅಂತ ಹೇಳ್ತಾ ಇದ್ವಿ. ಅದು ಏನು ಮಾಡ್ತಾ ಇತ್ತು ಅಂತಂದರೆ ಆ ಜನಗಳಿಗೆ ಅವರು ಒಂದು ಭೂಮಿಗಳನ್ನ ಅಕ್ವೈರ್ ಮಾಡಿಕೊಂಡು ಅಲ್ಲಿ ಸೈಟ್ಗಳನ್ನು ಮಾಡಿ, ಲೇಔಟ್ಗಳನ್ನು ಮಾಡಿ, ಯಾರ್ಯಾರಿಗೆ ಅದಕ್ಕೆ ಅಪ್ಲಿಕೇಶನ್ ಆಗ್ತಾರೋ ಅವ್ರಿಗೆ ಜಾಗ ಕೊಡ್ತಾಯಿದ್ರು. ಅದೇ ನಂತರ ಅದು BDA ಆಗಿ ಪರಿವರ್ತನೆ ಆಗಿದೆ. ಆಮೇಲೆ ಅದನ್ನು ಮೇಂಟೆನೆನ್ಸ್ ಮಾಡೋದಕ್ಕೆ ನಮ್ಮ ಕಾರ್ಪೊರೇಷನ್ BMP ಅಂತ ಇದೆ. ಈಗ ಅದು BBMP, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಾಗಿ ಒಂದು ಕನ್ವರ್ಟ್ ಆಗಿದೆ. ಈ ಎಲ್ಲ ಸಂಸ್ಥೆಗಳು ಸೇರಿ ನಮಗೆ ಒಂದು ಮನಸ್ಸಿಗೆ ನೆಮ್ಮದಿ ನೀಡುವಂಥ ಒಂದು ಮನೆ ನೀಡುವ ಉದ್ದೇಶವನ್ನು ಇಟ್ಟುಕೊಂಡು ಈ ಎಲ್ಲ ಸಂಸ್ಥೆಗಳಿದೆ. ಹಾಗಾದರೆ ಈ ಎಲ್ಲ ಸಂಸ್ಥೆಗಳು ಕೊಡುವಂಥ ದಾಖಲೆಗಳೇನು, ನಾವು ಯಾವ್ಯಾವ ದಾಖಲೆಗಳನ್ನು ನೋಡಬೇಕು ಅಂತ ನಮ್ಮ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ. ನಮಸ್ಕಾರ.